ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಕೆ. ಮೊಮ್ಮಗನನ್ನ ಹಾಸನದಿಂದ, ಮಗನನ್ನ ಮಂಡ್ಯದಲ್ಲಿ, ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಒಂದೇ ಕುಟುಂಬದಿಂದ ಮೂವರನ್ನ ನಿಲ್ಲಿಸಲಾಗಿದ್ದು, ಈ ಕ್ಷೇತ್ರಕ್ಕೆ ಬೇರೆ ಯಾರೂ ಇರಲಿಲ್ವೇ? ಡಿಕೆ ಶಿವಕುಮಾರ್ ಹೇಳಿಕೆ. 3 ಬಾರಿ ಅವರ ಮುಂದೆ ಮಂಡಿಯೂರಿದ್ದೇವೆ, ಈ ಬಾರಿಯಾದರೂ ನನ್ನ ಮಗನನ್ನ ಗೆಲ್ಲಿಸಿಕೊಡಿ, ಅನುಪಮ ಮಹೇಶ್ ಹೇಳಿಕೆ. ಮತ್ತು ಕಳೆದ 50 ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಕುಟುಂಬ ರಾಜಕಾರಣ ಮಾಡುತ್ತಾ ಇದ್ದು, ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು, ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ವಾರ್ತೆಗಳ ವಿವರ. ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಸಚಿವರುಗಳು, ಅಪಾರ ಬೆಂಬಲಿಗರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆ ಆಗಮಿಸಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಬಿ ಶಿವರಾಮ್ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಚುನಾವಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಸಿದರು. ಶ್ರೇಯಸ್ ಪಟೇಲ್ ಅವರು ತಮ್ಮ ಬಳಿ 4 ಸೆಟ್ ನಾಮಪತ್ರಗಳನ್ನು ಇಟ್ಟುಕೊಂಡಿದ್ದರು. ಮೊದಲು 2 ಸೆಟ್ ನಾಮಪತ್ರ ಸಲ್ಲಿಸಿದರು. ಇನ್ನೆರಡು ಸೆಟ್ಗಳನ್ನು ಡಿಕೆ ಶಿವಕುಮಾರ್ ಅವರ ಜೊತೆ ಸಲ್ಲಿಸುವುದಾಗಿ ಅಂದುಕೊಂಡಿದ್ದರು. ಆದರೆ ಡಿಕೆಶಿ ಅವರು ತಡವಾಗಿ ಆಗಮಿಸಿದ್ದರಿಂದ ಅವರ ಜೊತೆ ಮತ್ತೆ 2 ಸೆಟ್ ನಾಮಪತ್ರ ಸಲ್ಲಿಸಲು ಶ್ರೇಯಸ್ ಅವರಿಗೆ ಸಾಧ್ಯವಾಗಲಿಲ್ಲ. ಡೈರಿ ವೃತ್ತದಿಂದ ಆರಂಭವಾದ ಬೃಹತ್ ಮೆರವಣಿಗೆಯು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮುಕ್ತಾಯವಾಯಿತು. ಈ ಭರ್ಜರಿ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ನಿಮ್ಮೆಲ್ಲರ ಆಶೀರ್ವಾದ ನಾನು ಕೊಡ್ತಾ ಇದ್ದೀನಿ. ನಾವು ತುಂಬಾ ನೊಂದಿರುವಂತ ಕುಟುಂಬ. ಒಂದು ಬಾರಿ ನೀವೆಲ್ಲ ನಮ್ಮ ಕೈ ಹಿಡಿಬೇಕು. ಈ ಜನಸ್ತೋಮ ನೋಡಿದ್ರೆ ನಮಗೆ ಮಾತಾಡ್ತಾ ಇಲ್ಲ, ಆದ್ರೂ ಸಹ ನಮ್ ಕೈ ಹಿಡಿತೀರ ಅಂತ ಭಾವಿಸ್ತೀನಿ. 26ನೇ ತಾರೀಕುವರೆಗೂ ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಪ್ರಾಮಾಣಿಕವಾಗಿ ದೇವರ ಸಾಕ್ಷಿಯಾಗಿ ರಾತ್ರಮ್ಮ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ 5 ವರ್ಷ ನಿಮ್ಮ ಸೇವಕ ಮನದಾಗಿ ಕೆಲಸ ಮಾಡ್ತೀನಿ. ಒಂದು ಬಾರಿ ಅವಕಾಶ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಜಿಲ್ಲಾ ನಾಯಕರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ಲ ಒಗ್ಗಟ್ಟಾಗಿ ಗೆಲುವಿಗೆ ಶ್ರಮ ಪಡ್ತಾ ಇದ್ದಾರೆ. ಈ ಚುನಾವಣೆ ನಮ್ಮ ಚುನಾವಣೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಚುನಾವಣೆ, ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಚುನಾವಣೆ. ಈ ಚುನಾವಣೆ ಗೆದ್ದಷ್ಟೇ ಇಡೀ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಅಂತ ಉಳ್ಕೊಳ್ಳೋದು. ಎಲ್ಲರೂ ಮೈಸೂರಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಆಶೀರ್ವಾದ ಸಭಾಗಿ ನಿಮ್ಮ ಪಲ್ಲಕ್ಕಿಯನ್ನು ಹೊರ್ತೀವಿ, ನಿಮ್ಮ ಹೆಣವನ್ನ ಹೊರ್ತೀವಿ. ಇಡೀ ದೇಶ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಚುನಾವಣೆ ನೋಡುತ್ತಿದೆ. ಮೊಮ್ಮಗನನ್ನ ಹಾಸನದಿಂದ ನಿಲ್ಲಿಸಿದ್ದಾರೆ, ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸಿದ್ದಾರೆ. ಒಂದೇ ಕುಟುಂಬದಿಂದ ಮೂವರು ನಿಂತಿದ್ದಾರೆ, ಬೇರೆ ಯಾರೂ ಇರಲಿಲ್ವಾ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹಿಂದೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಟಿಕೆಟ್ ಕೊಟ್ಟರು. ಬಿಜೆಪಿ ಜನತಾದಳದವರು ಒಂದಾಗಿ ನಿಲ್ಲಿಸಿದ್ರು. ಡಿಕೆ ಸುರೇಶ್ 1 ಲಕ್ಷದಿಂದ ಗೆದ್ದರು. ಯಾರ ವಿರುದ್ಧ? ಅನಿತಾ ಕುಮಾರಸ್ವಾಮಿ ವಿರುದ್ಧ. ನಮಗೆ ರಾಜಕೀಯ ಹೊಸದೇನಲ್ಲ ಎಂದು ಹೇಳಿದರು. ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಚಲುವರಾಯಸ್ವಾಮಿ ಅವರು, ರಾಜಣ್ಣ ಅವರು, ಒಬ್ಬ ಉಪಮುಖ್ಯಮಂತ್ರಿ, ಗೃಹ ಸಚಿವರು, ಸಹಕಾರ ಸಚಿವರು, ಕೃಷಿ ಸಚಿವರು, 4 ಜನ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ ಕೈಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ, ಹೂನಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. 4 ಜನ ನಿಮ್ಮ ಪಲ್ಲಕ್ಕಿನೂ ಹೊರ್ತೀವಿ, ನಿಮ್ಮ ಹೆಣ ಕೂಡ ಹೊರ್ತೀವಿ. ಇದು ನಾವೆಲ್ಲ ಗಮನಿಸ್ಕೊಳ್ಳಿ. ಈ ದೇಶದ ಇತಿಹಾಸ, ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಇವತ್ತು ಇಡೀ ದೇಶ ನಿಮ್ಮ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರದ ಚುನಾವಣೆಯನ್ನು ನೋಡ್ತಾ ಇದೆ. ಜನತಾದಳ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿ ನಿಲ್ಲಿಸಿದ್ದಾರೆ. ಒಂದ್ ಕಡೆ ಮಗನ್ನ ಹಾಸನದಿಂದ ದೇವೇಗೌಡರು ನಿಲ್ಲಿಸಿದ್ದಾರೆ. ಮಗನ್ನ ಮಂಡ್ಯದಿಂದ ನಿಲ್ಲಿಸಿದ್ದಾರೆ. ಹಳೆಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಇಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೇ ರೀತಿ 3 ಸೀಟು ಒಂದೇ ಕುಟುಂಬದಿಂದ ನಿಲ್ಲಿಸಿದ್ದಾರೆ. ಬೇರೆ ಯಾರು ಇರಲಿಲ್ಲ. ಸ್ವಲ್ಪ ಸುಮ್ಮನೆ
ತಮ್ಗೆ ಹೇಳೋದಿಷ್ಟೇ, ಹಿಂದೆ ನಾನು ಮಂತ್ರಿ ಇರಲಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು, ಪರಮೇಶ್ ಅವರು ಅಧ್ಯಕ್ಷರಿದ್ರು. ಅವರಿಬ್ರು ಸೇರ್ಕೊಂಡು ನನ್ನ ತಮ್ಮ DK ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ಗೆ ಟಿಕೆಟ್ ಕೊಟ್ಬಿಟ್ಟು, ಆಗ ಬಿಜೆಪಿಯವರು ಮತ್ತು ಜನತಾದಳದವರು ಇಲ್ಲೇನು ಒಂದಾಗಿದ್ದಾರೆ, ಹಂಗೆ ಅಲ್ಲೂ ಒಂದೇ ಆಗಿ ನಿಲ್ಲಿಸಿದ್ರು. 1,30,30,000 ವೋಟ್ನಲ್ಲಿ ಆಗ DK ಸುರೇಶ್ ಅವರು ಗೆದ್ರು. ಯಾರ ಮೇಲೆ? ಅನಿತಾ ಕುಮಾರಸ್ವಾಮಿ ಮೇಲೆ ನಿಂತರು. ಅಳಿಯ ಶಕ್ತಿಶಾಲಿಯಾಗಿದ್ದರೆ ಅವರ ಪಕ್ಷದಿಂದ ನಿಲ್ಲಿಸುತ್ತಿದ್ದರು. ಜೆಡಿಎಸ್ ಶಕ್ತಿ ಕಳೆದುಕೊಂಡಿದೆ. ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಿದೆ. ಯಾರು ಅಧಿಕಾರದಿಂದ ಇಳಿಸಿದ್ರೂ ಅವರ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ. ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದು ಅವರ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಾನು GT ದೇವೇಗೌಡ, ಶಿವಲಿಂಗೇಗೌಡ ಮೈತ್ರಿ ಸರ್ಕಾರ ಉಳಿಸಲು, ಕುಮಾರಸ್ವಾಮಿ ಉಳಿಸಲು ಬಾಂಬೆಗೆ ಹೋಗಿದ್ವಿ. ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸರ್ಕಾರ ನಾವು ಬೀಳಿಸಿದ್ವು ಅಂತ. ಈ ಹಾಸನಾಂಬೆ ಮೇಲೆ ಸತ್ಯ ಮಾಡಿ ಕುಮಾರಸ್ವಾಮಿ ಹೇಳಲಿ, ನಾನು ಹಾಸನಾಂಬೆ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ. ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಹೋರಾಟ ಮಾಡುವ ಮಕ್ಕಳು. ತಾಯಿ ಹಾಸನಾಂಬೆ ಆಶೀರ್ವಾದ ಶ್ರೇಯಸ್ ಪಟೇಲ್ ಮೇಲಿದೆ. 1,00,000 ಮತಗಳಿಂದ ಶ್ರೇಯಸ್ ಗೆಲ್ತಾರೆ ಎಂದು ಹೇಳಿದರು. ನಡೀತಾ ಇದೆ. ಯಾರು ಕುಮಾರಸ್ವಾಮಿನ ಅಧಿಕಾರದಿಂದ ಇಳಿಸಿದ್ರು, ಯಾವ ಬಿಜೆಪಿಯವರು ಅಧಿಕಾರದಿಂದ ಇಳಿಸಿದ್ರು, ಅವರ ಜೊತೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ರು ಅವ್ರ ಜೊತೆ ತಿರ್ಗಾ ಹೊಂದಾಣಿಕೆಯನ್ನ ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ. ನಾನು ಶಿವಲಿಂಗೇಗೌಡರು, GT ದೇವೇಗೌಡರು, ಒಳ್ಳೆ ನಮ್ಮ ಚನ್ನಪಟ್ಟಣದ MLA, ನಾವೆಲ್ಲ ಹೋಗಿ ಬಾಂಬೆಗೆ ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಈ ಕುಮಾರಸ್ವಾಮಿ ಸರ್ಕಾರ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡ್ದು ಅಂತ. ಏನ್ ಶಿವಲಿಂಗೇಗೌಡ್ರೆ, ಈ ಆಸ್ತಾಂಬೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ. ನಾನು ಈ ತಾಯಿ ಆಸ್ತಾಂಬೆ ಮೇಲೆ ಹೇಳ್ತಾ ಇದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ, ಎದುರು ಹೋರಾಟ ಮಾಡೋಂಥ ಮಕ್ಕಳು. ನಿಮ್ಮ ಸ್ವಂತ ಅಳಿಯನನ್ನ ನಿಮ್ಮ ಪಾರ್ಟಿಯಿಂದ ನಿಲ್ಲಿಸಲು ಆಗಲಿಲ್ಲ ಎಂದರೆ ನಿಮ್ಮ ಪಾರ್ಟಿಗೆ ಶಕ್ತಿ ಎಲ್ಲಿದೆ? ಜೆಡಿಎಸ್ನಿಂದ 3, ಬಿಜೆಪಿಯಿಂದ 1 ಸೇರಿ 4 ಜನ ನಿಂತಿದ್ದಾರೆ. ಈ 4 ಜನರಲ್ಲಿ ಯಾರೂ ಗೆಲ್ಲಲು ಸಾಧ್ಯವಿಲ್ಲ ಎಂದರು. ದೇವೇಗೌಡರು ಹೇಳಿದ್ದಾರೆ 4 ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ. ನಿಮ್ಮ ಸ್ವಂತ ಅಳಿಯನ ನಿಮ್ಮ ಪಾರ್ಟಿ ಮೇಲೆ, ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ, ಚಿಹ್ನೆ ಮೇಲೆ ನಿಲ್ಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 4ನೇ ತಾರೀಕು ಮೇ ಕಾಯ್ಕೊಂಡಿರಿ. 4 ಜನ ಅಭ್ಯರ್ಥಿಗಳು, ಜನತಾದಳದ ಅಭ್ಯರ್ಥಿಗಳು, ಒಬ್ಬನ್ನ ಬಿಜೆಪಿ ಚಿಹ್ನೆ ಮೇಲೆ, 3 ಜನ ತಂಡ ದಳದ ಮೇಲೆ ನಿಂತಿದ್ದಾರೆ. ಈ 4 ಜನರಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತೇನೆ, ಇವರು ನನ್ನನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನ ಬಿಡ್ತಾರಾ? ಎಲೆಕ್ಷನ್ ಕಳೆದ ಮೇಲೆ ನಿಮ್ಮನ್ನ ಬಿಡ್ತಾರಾ? ಪ್ರೀತಮ್ ನಿನ್ನನ್ನ ಸಮಾಧಿ ಮಾಡಿ ಬಿಡ್ತಾರೆ. ಸಿಮೆಂಟ್ ಮಂಜಾ, ಸುರೇಶ್ ನಿಮ್ಮನ್ನ ಬಿಡಲ್ಲ. ಬೆಳ್ಳಿ ಪ್ರಕಾಶ್ ಎಲೆಕ್ಷನ್ ಮುಗಿದ ಮೇಲೆ ಬೆಳ್ಳಿನೂ ಇರಲ್ಲ, ಚಿನ್ನನೂ ಇರಲ್ಲ ಎಂದು ಹೇಳಿದರು. ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಹುಷಾರು. ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ, ನಿಮ್ಮನ್ನ ಬಿಟ್ಟಾರಂದ್ರೆ ಸುರೇಶ ನಿನ್ನ ಬಿಡುದಿಲ್ಲ, ಸಿಮೆಂಟ್ ಪಂಚ ನಿನ್ನ ಬಿಡುದಿಲ್ಲ, ಪ್ರೀತಮ್ ನಿನ್ನ ಸಮಾಧಿ ಮಾಡ್ಬಿಡ್ತಾರೆ. ಯಾವ ಬಿಜೆಪಿಯನ್ನು ಬಿಡುದಿಲ್ಲ. ಬೆಳ್ಳಿ ಪ್ರಕಾಶ, ಬೆಳ್ಳಿ ಚಿನ್ನಾಗೆಲ್ಲ ಹೊಂಟೋಯ್ತದೆ. ರಾಜಣ್ಣಂಗೆ ಹೇಳಿದ್ದೀನಿ, ಬ್ಯಾಂಕು ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಬ್ಯಾಂಕ್ ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಇಷ್ಟು ಮಾತ್ರ ಹೇಳಿ ನನ್ನ ಮಗನನ್ನ ನಿಮ್ಮ ಮಡಿಲಿಗೆ ಹಾಕಿದ್ದೇನೆ, ಈ ಬಾರಿಯಾದರೂ ಗೆಲ್ಲಿಸಿ ಎಂದು ಕಣ್ಣೀರಿಡುತ್ತಾ ಸೆರೆಗುಡ್ಡಿ ಬೇಡಿದರು. 3 ಬಾರಿ ಅವರ ಮುಂದೆ ಮಂಡಿಯೂರಿದ್ದೇವೆ, ಈ ಬಾರಿಯಾದರೂ ನನ್ನ ಮಗನನ್ನ ಗೆಲ್ಲಿಸಿಕೊಡಿ ಎಂದು ಅನುಪಮ ಮಹೇಶ್ ಭಾವನಾತ್ಮಕವಾಗಿ ಕೋರಿದರು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪಂಚಾಯಿತಿಯಿಂದ ಪ್ರಧಾನಿವರೆಗೂ ಅವರಿಗೆ ಅಧಿಕಾರ ನೀಡಿದ್ದೀರಿ. ನನಗೆ ಇರುವುದು ಒಬ್ಬನೇ ಮಗ. 3 ಚುನಾವಣೆಗಳಲ್ಲಿ ನಮ್ಮನ್ನ ಸೋಲಿಸಿದ್ದೀರಿ. 3 ಬಾರಿ ಅವರ ಮುಂದೆ ಮಂಡಿಯೂರಿದ್ದೇವೆ. ಈ ಬಾರಿಯಾದರೂ ನನ್ನ ಮಗನನ್ನ ಗೆಲ್ಲಿಸಿಕೊಡಿ. ನನ್ನ ಮಗನನ್ನ ನಿಮ್ಮ ಮಡಿಲಿಗೆ ಹಾಕಿದ್ದೇನೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮತದಾರರಲ್ಲಿ ಮನವಿ ಮಾಡಿದರು. 2008 ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಅವರಿಗೆ ನೋಡಿದ್ರೆ
ಆಮೇಲೆ ಪಂಚಾಯತಿಯಿಂದ ಹಿಡಿದು ಪ್ರಧಾನಿವರೆಗೂ ನೀವು ಅಧಿಕಾರ ಕೊಟ್ಟಿದ್ದೀರಾ. ನಾವು ಅವ್ರ ಮುಂದೆ 3 ಸಲ ಮಂಡಿ ಊರಿ ನಿಂತಿದ್ದೀವಿ. ದಯವಿಟ್ಟು ಮತ್ತೆ ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ. ನಾವು ಇನ್ನೊಂದೇ ನಂಬಿದ್ದೀವಿ. ನಮ್ಗಿರೋದು ನಾನು ನನ್ನ ಮಕ್ಕಳು ಇಬ್ಬರೇ ನಮ್ಗೆ ಇರೋದು. ನಾವು ಇವತ್ತೇನಾದ್ರೂ ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಳ್ಕೊತಾ ಇದ್ದೀನಿ. ನನ್ನ ಮಗನ ತಪ್ಪಲಿ ಅನ್ನಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಅವನಿಗೆ ಒಂದು ಮತ ಹಾಕಿ ಅವನ ಗೆಲ್ಸಿ ಅಂತ ಕೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಳ್ತಾ ಇದ್ದೀನಿ. ಈ ಸಲ ನನ್ನ ಮಗನ ನಿಮ್ಮ ಮಣ್ಣಿಗೆ ಹಾಕಿದ್ದೀನಿ ನಾನು. ನೀವು ಬೆಳೆಸ್ತೀರೋ, ಉಳಿಸ್ತೀರೋ, ಇಲ್ಲ ಬೀಳಿಸ್ತೀರೋ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ನನ್ನ ಮಗನ ಕೈ ಬಿಡಬೇಡಿ ಅಂತ ಕಾಲುಬಾಯಿ ರೋಗವು ಜಾನುವಾರುಗಳಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡುವ ಮಾರಕ ರೋಗವಾಗಿದ್ದು ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿ ಜಾನುವಾರುಗಳನ್ನು ರಕ್ಷಿಸಿಕೊಳ್ಳಬೇಕೆಂದು ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎ.ಡಿ. ಶಿವರಾಮು ತಿಳಿಸಿದರು. ಅರ್ಕಲಗೂಡು ತಾಲೂಕಿನ ಕಾಶಿಪುರ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮತ್ತು ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತರಿಗೆ ಆರ್ಥಿಕ ಸಂಕಷ್ಟ ಉಂಟು ಮಾಡುವ ಕಾಲುಬಾಯಿ ರೋಗದಿಂದ ರಾಜ್ಯವನ್ನ ಮುಕ್ತ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾಲುಬಾಯಿ ರೋಗವು ಎತ್ತು, ಹೋರಿ, ಹಸು, ಎಮ್ಮೆ, ಹಂದಿಗಳಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡುವ ಮಾರಕ ರೋಗವಾಗಿದೆ ಎಂದರು. ನಿರ್ಮೂಲನೆ ಮಾಡಬೇಕಾಗಿ ದೇಶದಂತ ನಾವು 5ನೇ ಸುತ್ತಿನ ಒಂದು ಲಸಿಕಾ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಅರ್ಕಲಗೂಡು ತಾಲೂಕಿನಲ್ಲಿ ಪ್ರಥಮವಾಗಿ ಕಾಶಿಪುರ ಗ್ರಾಮದಲ್ಲಿ ಹಮ್ಮಿಕೊಂಡು ಇವತ್ತು ವಿದ್ಯುಕ್ತವಾಗಿ ತಾಲೂಕಿನಾದ್ಯಂತ ಮಾಡೋದಕ್ಕೆ ಎಲ್ಲ ಸಿಬ್ಬಂದಿಗಳು ಒಟ್ಟಿಗೆ ಸೇರಿ ಒಂದು ಗುಂಪು ತಂಡ ಮಾಡ್ಕೊಂಡಿದ್ದೀವಿ. ತಂಡ ಮಾಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಆ ರೈತರ ಮನೆ ಬಾಗಿಲಿಗೆ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಾಕೋದನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ದಯಮಾಡಿ ಎಲ್ಲರಲ್ಲೂ ಒಂದು ಮನವಿ, ಪ್ರತಿಯೊಬ್ಬರೂ ಕೂಡ ನಾವು ತುಂಬುಗವಾಗಿದೆ, ಹಾಲು ಕಡಿಮೆ ಆಗುತ್ತೆ, ಮತ್ತೆ ವೀಕ್ ಆಗ್ತದೆ, ಗಂಟು ಬರುತ್ತೆ, ಯಾವ್ದಾದ್ರು ಒಂದು ಕಾರಣ ಹೇಳಿ ಲಸಿಕೆಯನ್ನ ಹಾಕಿಸದೇ ಇರಬೇಡಿ. ಪ್ರತಿಯೊಬ್ಬರು ಕೂಡ ಲಸಿಕೆಯನ್ನು ಹಾಕಿಸ್ಕೊಳ್ಳಿ. ಅದರಿಂದ ಆರ್ಥಿಕವಾದ ನಷ್ಟ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಒಂದು ಸಾರಿ ಕಾಲುಬಾಯಿ ಗೆರಸು ಬಂದ್ರೆ, ಆ ರೋಗ ಬಂದ್ರೆ ನಿಮಗೆ ಹಾಲು ಕಡಿಮೆ ಆಗುತ್ತೆ, ಮತ್ತೆ ಪುನಃ ಗರ್ಭ ಧರಿಸೋದೇ ಇಲ್ಲ. ಆರ್ಥಿಕವಾಗಿ ಬಹಳ ನಷ್ಟ ಆಗ್ತದೆ. ಒಂದ್ ದಿವಸ ಅಲ್ಲ, 5 ಲೀಟರ್ ಹಾಲು ಕಡಿಮೆ ಆದ್ರೆ ಪರವಾಗಿಲ್ಲ, ಅದು ಲೈಫಲ್ಲಿ ಬದುಕಿರೋ ತನಕ ಹಾಲು ಕಡಿಮೆ ಕೊಡ್ತಾ ಇರತ್ತೆ. ನೀವು ಲೆಕ್ಕ 10 ಲೀಟರ್ ಹಾಲು ಕೊಡೋ ಹಸು ಕೊನೆಗೆ 2 ಲೀಟರ್ ಬಂದ್ರೆ ದಿವಸಕ್ಕೆ ಎಷ್ಟು ಲಾಸ್ ಆಗ್ತದೆ ನೋಡಿ. ಆಗ ನಿಮ್ಗೆ ತುಂಬಾ ಆರ್ಥಿಕವಾಗಿ ನಷ್ಟ ಆಗ್ತದೆ. ತಪ್ಪದೆ 3 ತಿಂಗಳು ಮೇಲ್ಪಟ್ಟಂತ ಎಲ್ಲ ಕರುಗಳಿಗೂ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಲಸಿಕೆಯನ್ನ ಹಾಕಿಸ್ಕೊಳ್ಳೇಬೇಕು. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ 50% ಅನುದಾನ ಕೊಡ್ತಾ ಇದೆ, ರಾಜ್ಯ ಸರ್ಕಾರ 50% ಅನುದಾನ ಕೊಡ್ತಾ ಇದೆ. ನಾವು ಪಶುಪಾಲನಾ ಇಲಾಖೆ ಹಾಗೂ KMF ನ ಸಹಯೋಗದೊಂದಿಗೆ ನಾವು ಈ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಮಾತನಾಡಿ, ಜಾನುವಾರುಗಳಿಗೆ ಬರುವ ಕಾಲುಬಾಯಿ ರೋಗದ ಬಗ್ಗೆ ಲಸಿಕೆ ಹಾಕುವ 5ನೇ ಹಂತದ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದ್ದು, ಏಪ್ರಿಲ್ 30ರವರೆಗೆ ಲಸಿಕೆ ಹಾಕಲಾಗುತ್ತಿದೆ. ಇದು NEDCP ಕಾರ್ಯಕ್ರಮವಾಗಿದ್ದು, ಅಂದರೆ ರಾಷ್ಟ್ರೀಯ ರೋಗ ನಿಯಂತ್ರಣ ಯೋಜನೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಪ್ರತಿ ಮನೆಯಲ್ಲಿ 3 ತಿಂಗಳು ಮೇಲ್ಪಟ್ಟ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವಂತೆ ಮನವಿ ಮಾಡಿದರು. ಇವತ್ತು ಈ NEDCP ಪ್ರೋಗ್ರಾಮಿನ ಮೂಲಕ ಜಾನುವಾರಿಗೆ ಬರ್ತಕ್ಕಂಥ ಈ ಕಾಲು ಮತ್ತು ಬಾಯಿ ರೋಗದ ಬಗ್ಗೆ ಲಸಿಕೆಯನ್ನು ಹಾಕತಕ್ಕಂಥ 5ನೇ ಹಂತದ ಪ್ರೋಗ್ರಾಮ್ ಅನ್ನು ಇವತ್ತು ರಾಜ್ಯಾದ್ಯಂತ ಚಾಲನೆ ಮಾಡುತ್ತದೆ. ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೆ ಈ ಅಭಿಯಾನ ನಡೆದಿದ್ದು, ಈ ಲಸಿಕಾ ಕಾರ್ಯಕ್ರಮವು ರೋಗ ಬಂದ ಮೇಲೆ ಏನು ನಾವು ನಮ್ಮ ಪಶುಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಭಾರಿ ಕಷ್ಟದ ಕೆಲಸ. ರಿಕವರಿ ಆಗೋದು ಕಷ್ಟ. ಆ ರೋಗ ಬರದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ನಮ್ಮ ಸಹಾಯಕ ನಿರ್ದೇಶಕ ಹೇಳಿದಂತೆ 3 ತಿಂಗಳ ಕರುವಿನಿಂದ ಪ್ರತಿ ಜಾನುವಾರಿಗೂ ಈ ಲಸಿಕೆ ಹಾಕೋದ್ರಿಂದ ಕಾಲು ಮತ್ತು ಬಾಯಿ ರೋಗ ಬರದಂತೆ ಇದನ್ನು ತಡೆಗಟ್ಟಬಹುದು. ಇದರಿಂದ ಆಗತಕ್ಕಂಥ ಅನುಕೂಲಗಳನ್ನು ಈಗಾಗಲೇ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಇರತಕ್ಕಂಥ ಈ ಜಾನುವಾರುಗಳಿಗೆ ಕಾಲು ಮತ್ತು ಬಾಯಿ ರೋಗ ಬರದಂಗೆ ಈ ಲಸಿಕೆಯನ್ನು ಪ್ರತಿಯೊಬ್ಬರು ಹಾಕಿಸ್ಕೊಳ್ಳೋಕ್ಕೆ ಮುಂದಾಗಬೇಕು. ಇದರಿಂದ
ಅನಾನುಕೂಲಕ್ಕಿಂತ ಅನುಕೂಲಗಳೇ ಜಾಸ್ತಿ ಅಂತ ಮನವರಿಕೆ ಮಾಡಿಕೊಂಡು ಪ್ರತಿ ಗ್ರಾಮದಲ್ಲಿ ಕೂಡ ನೀವು ನಿಮ್ಮ ಪಕ್ಕದವರಿಗೆ ನಿಮ್ಮ ಮನೆಯವರಿಗೆ ತಿಳಿಸಿದಂಥ ಈ ಪ್ರಯತ್ನ ಮಾಡಬೇಕು. ಈ ಲಸಿಕಾ ಕಾರ್ಯಕ್ರಮ ಏನಿದೆ ಈ ಮುನ್ನೆಚ್ಚರಿಕೆ, ಈ ರೋಗ ಬರಬಾರದು ಅಂತ ಬಂದ ಮೇಲೆ ಟ್ರೀಟ್ಮೆಂಟ್ಗೆ ಓಡಾಡಿಕೊಂಡು ಆಮೇಲೆ ಕಷ್ಟಪಡೋದಕ್ಕಿಂತ ಆ ರೋಗ ಬರದೇ ಇರೋ ರೀತಿ ಮೊದಲೇ ನಾವು ಈ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಜಾನುವಾರುಗಳ ಒಂದು ಆರೋಗ್ಯವನ್ನು ಕಾಪಾಡ. ಪ್ರಜಾಪ್ರಭುತ್ವದ ಆಯುಧ ಎಂದರೆ ಮತದಾನ. 18 ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕರು ತಪ್ಪದೇ ಮತ ಚಲಾಯಿಸುವುದು ನಿಮ್ಮ ಹಕ್ಕು ಎಂದು ಹೊಳೆನರಸೀಪುರ ತಾಲೂಕು ಯೋಜನೆ ಅಧಿಕಾರಿ ಗೋಪಾಲ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಮತ್ತು ಪುರಸಭಾ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸಲಾಗಿದೆ. ವಿಶೇಷ ಚೇತನರಿಗೆ ರ್ಯಾಂಪ್ ಮತ್ತು ರೈಲಿಂಗ್ಸ್, ಕುಡಿಯುವ ನೀರು ಮತ್ತು ನೆರಳಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಪ್ರತಿಯೊಬ್ಬ ಸಾರ್ವಜನಿಕರು ಮತ ಚಲಾಯಿಸಿ ಮತದಾನ ಮಾಡುವುದಕ್ಕೆ ಯಾವುದೇ ಭಯಭೀತಿ ಬೇಡ ಎಂದರು. ಕೂಡ 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪ್ರಜಾಪ್ರಭುತ್ವದ ಪ್ರಮುಖವಾದಂತಹ ಒಂದು ಆಯುಧ ಅಂದ್ರೆ ಅದು ನಮ್ಮ ಮತದಾನ. ಈ ಒಂದು ಮತದಾನವನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಚಲಾಯಿಸಲೇಬೇಕು. ಹಾಗಾಗಿ ಯಾರು ಕೂಡ ಮತದಾನ ದಿನ ರಜದಿಂದ ಇದೆ ಅಂತ ಹೇಳಿ ಯಾರು ಕೂಡ ರಜೆ ತಗೊಳ್ಳದೆ ಅದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು. ಮತ್ತೆ ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಒಂದು ಮತಗಟ್ಟೆಗಳಲ್ಲಿ ಕೂಡ ತಾವೆಲ್ಲರೂ ಕೂಡ ಹಾಜರಾಗಿ ಮತ ಚಲಾಯಿಸಬೇಕು. ಮತಗಟ್ಟೆಗಳಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಹಲವಾರು ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದೆ. ಬಹಳ ಪ್ರಮುಖವಾಗಿ ವಿಶೇಷ ಚೇತನರಿಗೆ ನಾವು ರ್ಯಾಂಪ್ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ರೈಲಿಂಗ್ಸ್ ವ್ಯವಸ್ಥೆ ಇರುತ್ತೆ. ಹಾಗೂ ಎಲ್ಲ ಸಾರ್ವಜನಿಕರು ಯಾರು ಮತಗಟ್ಟೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತೀವಿ, ಮತ್ತು ನೆರಳು ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ಯಾವುದೇ ಸಾರ್ವಜನಿಕರು ಯಾವುದೇ ಭಯಭೀತರಾಗದೆ ನಿಮ್ಮ ಒಂದು ಹಕ್ಕು ಏನಿದೆ, ಈ ಒಂದು ಮತದಾನದ ಹಕ್ಕು, ಅದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಬಂದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾದಂತೆ ಕಡ್ಡಾಯ ಎಲ್ಲರೂ ಕೂಡ 100% ಮತದಾನವನ್ನು ಮಾಡಿ ಅಂತೇಳಿ ಈ ಮೂಲಕ ತಾಲೂಕು ಸ್ವೀಪ್ ಸಮಿತಿ ಮುಖಾಂತರ ನಾನು ತಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಅಧಿಕಾರಿಗಳು, ನೌಕರರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುಡ್ಪಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹಾಸನಾಂಬ ಕಾರ್ ಡೆಕೋರ್. ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ
ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, ಟಿವಿಎಸ್ ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು 9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಮತ್ತು ಕಾರ್ಯಕರ್ತರ ಸಮಾಲೋಚನಾ ಸಭೆಯನ್ನ ಏಪ್ರಿಲ್ 2 ಮಂಗಳವಾರದಂದು ಬೆಳಗ್ಗೆ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ ಎಂದು MT ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೂರವಾಣಿ ಮೂಲಕ ಬೆಂಬಲ ನೀಡುವಂತೆ ಕೇಳಿದ್ದಾರೆ. ಅದೇ ರೀತಿ ಮಾಜಿ ಸಚಿವ ರೇವಣ್ಣ ಅವರ ಸಹೋದರರಾದ ರಂಗಸ್ವಾಮಿ ಅವರನ್ನ ದೊಡ್ಡಮಗ್ಗೆ ಮನೆಯಲ್ಲಿ ಭೇಟಿ ನೀಡಿ ಲೋಕಸಭಾ ಚುನಾವಣೆಗೆ ಬೆಂಬಲ ಕೋರಿದ್ದಾರೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮಾಲೋಚನಾ ಸಭೆಯಲ್ಲಿ ಚರ್ಚಿಸಿ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸುವುದು ಅಥವಾ ತಟಸ್ಥವಾಗಿರುವ ನಿರ್ಣಯವನ್ನ ನಾಳಿನ ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ತೀರ್ಮಾನಿಸಲಾಗುವುದೆಂದರು. ಮಂಗಳವಾರ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಸಭೆ ಕರೆಯಲಾಗಿದೆ. ಕ್ಷೇತ್ರದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಅತ್ಯುತ್ತಮ ಸಲಹೆ ಸೂಚನೆಯನ್ನ ನೀಡಬೇಕೆಂದು ಕೋರಿದರು. ನಾವು 24ರ ಚುನಾವಣೆ, MP ಚುನಾವಣೆ 26ನೇ ತಾರೀಕು ನಡೆಯಲಿದೆ. ಅದಕ್ಕೆ 2 ಪಕ್ಷಗಳು ಸಹ ಬಂದು ನಮ್ಮನ್ನು ಪಕ್ಷಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಿದ್ದಾರೆ. ಆದರೆ ನಾವು ಈಗ 55,000 ವೋಟ್ ತಗೊಂಡು ನಾವು ಆ ಪಾರ್ಟಿಲಿ ಇದ್ದೀವಿ. ಈಗ ಇಂಡಿಪೆಂಡೆಂಟ್ ಆಗಿ ನಿಂತು ಬಂಡಾಯ ಕಾಂಗ್ರೆಸ್ಸಲ್ಲಿ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಆದರೆ ಈಗ ಈಚಿನ ದಿನಗಳಲ್ಲಿ ಸ್ವಲ್ಪ ಬೇಸರಗಳನ್ನು ತಂದಿಟ್ಟಿದೆ. ಏನಕ್ಕಪ್ಪ ಅಂತಂದರೆ ಅವ್ರ ಮೇಲೆ ಇವ್ರು ಬೆಳ್ಕೊಂಡು ನಮ್ಮ ಕಾರ್ಯಕರ್ತರು ಸ್ವಲ್ಪ ಬಂದಿದೆ. ಅದರಿಂದ ನಾಳೆ ಒಂದು ಮೀಟಿಂಗನ್ನು ಸೇರಿಸ್ತಾ ಇದ್ದೀವಿ. ನಾಳೆ ಒಂದು ಮೀಟಿಂಗ್ ಎಲ್ಲರೂ ಕರೆದು ನಮ್ಮ ಜನಗಳು ಏನು ಹೇಳ್ತಾರೆ ಅದರಂತೆ ನಾವು ಆ ಡಿಸಿಷನ್ ತಗೊಂಡು ಮುಂದಕ್ಕೆ ಏನು ಯಾವ ಥರ ಮಾಡ್ಬೋದು, ಯಾರಿಗೆ ನಾವು
ಸಹಾಯ ಮಾಡ್ಬೋದು ಅನ್ನೋದನ್ನು ನಾಳೆ ಒಂದು ಮನಸ್ಥಿತವಾಗಿ ಅದನ್ನು ಹೇಳ್ತೀವಿ. ಮತ್ತು ಈಗ ನಮಗೆ ಹೆಚ್ಚಿನ ಮತ ಕೊಟ್ಟಂಥ ಮತಬಾಂಧವರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನಾವು ಯಾವ ರೂಟಲ್ಲಿ ಹೋಗಬೇಕು ಈ ಒಂದು ಇದರಲ್ಲಿ ಅದನ್ನು ಓಪನ್ನಾಗಿ ಸಂಕುಚಿತವಾಗಿ ಹೇಳಬೇಕದನ್ನು. ಅದಕ್ಕೋಸ್ಕರ ನಾಳೆ ಒಂದು ಮೀಟಿಂಗ್ ಇದೆ. ಎಲ್ಲ ಕಾರ್ಯಕರ್ತ ಬಂಧುಗಳು ನಾಳೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತಿರ್ತಕ್ಕಂಥ ಒಂದು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಸಲಹೆ ಸೂಚನೆಗಳನ್ನು ಅಭಿಪ್ರಾಯಗಳನ್ನು ಕೊಟ್ಟು ನಾವು ಯಾವ ಕಡೆ ಹೋಗಬೇಕು ಅನ್ನೋದನ್ನು ಸಹ ತಾವುಗಳು ನಿರ್ಣಯ ಮಾಡಬೇಕು. ಅದೇ ನಮ್ಮ ಲಕ್ಷ್ಮೀ ಕಾಂಪ್ಲೆಕ್ಸಲ್ಲೇ ಇದು ನಡೀತದೆ. ದಯಮಾಡಿ ಎಲ್ಲರೂ ಲಕ್ಷ್ಮೀ ಕಾಂಪ್ಲೆಕ್ಸ್ಗೆ ಬರಬೇಕು. ಕಾಂಗ್ರೆಸ್ ಪಕ್ಷವು ಕಳೆದ 30 ವರ್ಷದ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶ್ರೇಯಸ್ ಪಟೇಲ್ ಗೆಲ್ಲುತ್ತಾರೆ ಎಂದು ಹೇಳಿದರು. ನಾವು ದೇಶದಲ್ಲಿ ಧರ್ಮ ಯುದ್ಧಕ್ಕೆ ಕಾಲಿಡುತ್ತಿದ್ದು, ಕಾಂಗ್ರೆಸ್ ಪಕ್ಷ ಧರ್ಮದಿಂದ ಜಾತಿಯಿಂದ ದೇಶವನ್ನು ಕಟ್ಟಿದೆ. ಆದರೆ ಇದೇ ದೇಶದಲ್ಲಿ ಬಿಜೆಪಿ ಧರ್ಮ ಜಾತಿಗಳನ್ನು ಒಡೆಯುತ್ತಿದೆ ಎಂದು ದೂರಿದರು. ಅಂಬೇಡ್ಕರ್ ಸಂವಿಧಾನವನ್ನು ನೀಡಿದ್ದಾರೆ. ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳಬೇಕಾದರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕೆಂದರು. ಕಳೆದ 50 ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಕುಟುಂಬ ರಾಜಕಾರಣ ಮಾಡುತ್ತಿದ್ದು, ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು. ಶ್ರೇಯಸ್ ಪಟೇಲ್ ಅಧಿಕ ಮತಗಳಿಂದ ಗೆಲ್ಲಬೇಕು. ಬಡವರ, ರೈತರ, ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ಇಡೀ ದೇಶದಲ್ಲಿ ಜನ ಬದಲಾವಣೆ ಬಯಸುತ್ತಿದ್ದಾರೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಜನರು ಬದಲಾವಣೆ ಬಯಸುತ್ತಿದ್ದಾರೆ ಎಂದರು. ಮತದಾರರ ನಿರೀಕ್ಷೆಯಂತೆ ಶ್ರೇಯಸ್ ಪಟೇಲ್ ಸ್ಪಂದಿಸಲಿದ್ದಾರೆ ಎಂದು ಭರವಸೆ ನೀಡಿದರು. ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ಇಷ್ಟುವರೆಗೆ ಆಡಳಿತವನ್ನು ನಡೆಸಿಕೊಂಡು ಬಂದಿದೆ. ಆ ಸಂವಿಧಾನವನ್ನು ಉಳಿಸಬೇಕಾದ್ರೆ, ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಉಳಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನ ಇವತ್ತು ತಾವು ಅರ್ಥ ಮಾಡ್ತವೆ. ಅದಕ್ಕಾಗಿ ಇವತ್ತು ಯುವಕರಂತ ಶ್ರೇಯಸ್ ಅಂತ ಯುವಕರನ್ನ ನಾನು ಹೆಚ್ಚಿಗೆ ಮಾತನಾಡೋದಕ್ಕೂ ಹೋಗೋದಿಲ್ಲ. ಒಂದೇ ಒಂದು ವಿನಂತಿಯನ್ನು ಮಾಡ್ತೇನೆ. ಕಳೆದ 50 ವರ್ಷದಿಂದ ಈ ಜಿಲ್ಲೆಯಲ್ಲಿ ಯಾವ ಕುಟುಂಬದ ರಾಜಕಾರಣವನ್ನು ಮಾಡ್ತಾ ಇದ್ರು. ಈ ಚುನಾವಣೆಯಲ್ಲಿ ಅಂತಿಮ ಆಗಬೇಕು. ಅದನ್ನು ಶ್ರೇಯಸ್ ಮೂಲಕ ನಾವು ನಡೆಸಿಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯಗಳಿಲ್ಲ. ಹಾಸನ ಜಿಲ್ಲೆಯಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸಿದ್ದು, ಶ್ರೀಕಂಠಯ್ಯ ಪುಟ್ಟಸ್ವಾಮಿಗೌಡರ ಕುಟುಂಬದ ಶ್ರೇಯಸ್ ಪಟೇಲ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು, ಹೆಚ್ಚಿನ ಮತಗಳೊಂದಿಗೆ ಗೆಲ್ಲಿಸಿಕೊಂಡು ಬರುವಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಮನವಿ ಮಾಡಿದರು. ಲೋಕಸಭಾ ಸದಸ್ಯರಿಗೆ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕೊಡಿಸಿದ್ದಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ತಗಬೇಕಾಗುತ್ತೆ. ಇವತ್ತು ರಾಜ್ಯದಲ್ಲಿ ಶಿವಲಿಂಗಣ್ಣ ಬಂದ ಕೂಡಲೇ ಗೃಹ ಮತ್ತು ಇಲಾಖೆನಲ್ಲಿ ಚೇರ್ಮನ್ ಮಾಡಿದ್ರು. ಸೊ ಇವತ್ತು ದಯಮಾಡಿ ಶಾಸಕರಾಗಿದ್ರೆ ಹೇಗಿರ್ತಿದ್ರು ಅಂತ ಅವ್ರಿಗೂ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು. ದಯಮಾಡಿ ಇವತ್ತು ಸ್ವತಂತ್ರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರು, ಹಳಬರು, ಇವರು ಸೀನಿಯರು, ಜೂನಿಯರ್ ಇಲ್ಲ, ಯಾರಿಗೆ ಅವಕಾಶ ಇದೆ ಅವರು ಮಾಡಿಕೊಡ್ತಕ್ಕಂಥ ಪಕ್ಷ. ದಯಮಾಡಿ ಈ ಪಕ್ಷದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಶಕ್ತಿಯನ್ನು ತುಂಬಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿಯನ್ನು ತುಂಬಬೇಕು. ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಸಾಲವನ್ನ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. MSPಯನ್ನ ಜಾರಿ ತರ್ತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಮುಂದೆ ಅಭಿವೃದ್ಧಿಗೂ ಹೋಗ್ತೀವಿ. ಆಸ್ತಾ ಅಭಿವೃದ್ಧಿ ಏನಿದೆ ಅದನ್ನು 4 ಪಟ್ಟು ಮಾಡ್ತೀವಿ ವಿನ ಅದ್ರ ಹಿನ್ನಡೆ ಆಗೋ ಪ್ರಶ್ನೆ ಇಲ್ಲ. ಶ್ರೇಯಸ್ ಪಟೇಲ್ಗೆ ಆಶೀರ್ವಾದ ಮಾಡಬೇಕು. 26ನೇ ತಾರೀಕುವರೆಗೂ ಇದೇ ಹುಮ್ಮಸ್ಸು, ಇದೇ ಪ್ರೀತಿ, ಇದೇ ವಿಶ್ವಾಸವನ್ನು ಇಟ್ಕೊಂಡು ಪ್ರತಿ ಮನೆಯಲ್ಲಿ ಹೋಗಿ ಗ್ಯಾರಂಟಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಾರ್ಟಿ ಬಂದಾಗ ಏನೆಲ್ಲ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅವರು ತಲುಪಿಸಿ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಲಿಸುವಂತ ನಾನು
ಮಂತ್ರಿ ಆಗಬೇಕು ಎಂಬುದು ಜಿಲ್ಲೆಯ ಜನತೆಯ ಬಯಕೆ ಆಗಿದ್ದು, ಆದರೆ ನಾನು ಮಂತ್ರಿ ಆಗಬೇಕಾದರೆ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಬೇಕೆಂದು ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ KM ಶಿವಲಿಂಗೇಗೌಡ ಹೇಳಿದರು. ಅವರು ಮಾತನಾಡಬೇಕಾಗಿದೆ, ನಮ್ಮ ಶ್ರೇಯಸ್ ಪಟೇಲ್ ಅವರು ಮತಯಾಚನೆಯನ್ನು ಮಾಡಬೇಕಾಗಿದೆ. ನಾನು ಎಲ್ಲ ಊರುಗಳಿಗೆ, ಎಲ್ಲ ತಾಲೂಕುಗಳಿಗೆ ಬಂದು ಮತಯಾಚನೆಯನ್ನು ಮಾಡಿದ್ದೇನೆ. ಈಗ ನಾನು ಕೇಳ್ತಕ್ಕಂಥದ್ದಿಷ್ಟೇ, ಇಡೀ ಇತಿಹಾಸದಲ್ಲಿ ನಾನು ನೋಡಿದ್ದೇನೆ, ಆ ಕಡೆನೂ ಇದ್ದು ನೋಡಿದ್ದೇನೆ, ಈ ಕಡೆ ಈಗ ಬಂದು ನೋಡಿದ್ದೇನೆ. ಇಂಥ ಸಭೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಉರುಪು ಇದೆಯಲ್ಲ, ಈ ನಿಮ್ಮ ಜೈಕಾರ ಇದೆಯಲ್ಲ, ಈ ಉರುಪು ಮತ್ತೆ ಸಂದರ್ಭದಲ್ಲಿ ಬರುತ್ತೆ ಅಂತೇಳಿ ನಾನು ಭಾವಿಸೋದಿಲ್ಲ. ಆದ್ರೆ ಇವತ್ತು ಬಂದಿದೆ. ಶ್ರೇಯಸ್ ಪಟೇಲ್ ರವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸಿ. ನೀನು ಮಂತ್ರಿ ಆಗಬೇಕು ಅಂತ ಹೇಳ್ತಿರಲ್ಲ, ನಾನು ಮಂತ್ರಿ ಆಗಬೇಕು ಅಂದ್ರೆ ನೀವೆಲ್ಲ ಓಟ್ ಅತ್ಯಧಿಕ ಬಹುಮತದಿಂದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆದರೂ ಹಾಸನದಲ್ಲಿ ಒಂದಾಗದ ಬಿಜೆಪಿ ಜೆಡಿಎಸ್ ಮುಖಂಡರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತೀವ್ರ ವಿರೋಧ ಹಿನ್ನೆಲೆ ಇಂದು ಬೆಂಗಳೂರಿನಲ್ಲಿ ಸಮನ್ವಯ ಸಭೆ ಏರ್ಪಡಿಸಲಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ, ಶಾಸಕರುಗಳಾದ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿ ಹಲವು ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಮೈತ್ರಿ ಅಭ್ಯರ್ಥಿ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕರುಗಳಾದ ಸಿಎನ್ ಬಾಲಕೃಷ್ಣ, ಎ ಮಂಜು, ಎಚ್ಪಿ ಸ್ವರೂಪ್ ಪ್ರಕಾಶ್ ಭಾಗಿಯಾಗುತ್ತಿದ್ದಾರೆ. ಬೇಲೂರು ತಾಲೂಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಶ್ರೀ ಚನ್ನಕೇಶವ ಜಾತ್ರಾ ದಿವ್ಯ ರಥೋತ್ಸವದಂದು ಕುರಾನ್ ಪಠಣ ಬೇಡ ಎಂದು ತಹಸೀಲ್ದಾರ್ ಎಂ ಮಮತಾರವರಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀ ಚನ್ನಕೇಶವ ದಿವ್ಯ ರಥೋತ್ಸವದಂದು ನಡೆಯುವ ಧಾರ್ಮಿಕ ಪದ್ಧತಿ ಹಿಂದೂ ಸಂಪ್ರದಾಯದಂತೆ ಮಾತೃಪೂಜಾ ವಿಧಿವಿಧಾನಗಳು ನಡೆಯಲಿ, ಆದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕುರಾನ್ ಪಠಣ ಮಾಡುವುದು ಬೇಡ. ಕಳೆದ ವರ್ಷವೂ ಕೂಡ ಈ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಮುಜರಾಯಿ ಕಮಿಷನರ್ ಆದೇಶದಂತೆ ಆಗಮಿಕರು ಬೇಲೂರಿಗೆ ಆಗಮಿಸಿ ಸಂಪೂರ್ಣ ವಿಮರ್ಶೆ ಮಾಡಿ ಕುರಾನ್ ಪಠಣೆ ನಡೆಸಲು ಯಾವ ಆಧಾರವೂ ಇಲ್ಲ, ಕೇವಲ ವಂದನೆ ಸಲ್ಲಿಸಲು ಅವಕಾಶ ನೀಡಬೇಕೆಂಬ ಸ್ಪಷ್ಟ ನಿರ್ದೇಶನವನ್ನು ನೀಡಿರುತ್ತಾರೆ. ಕಳೆದ ವರ್ಷ ರಥೋತ್ಸವದ ಮುಂದೆ ಕುರಾನ್ ಪಠಣೆ ನಡೆಸಲು ಅವಕಾಶ ನೀಡದಿರುವುದು ಸ್ವಾಗತಾರ್ಹವಾಗಿದೆ. ಆದರೂ ಕಾಜಿಯವರಿಂದ ದೇವಾಲಯದ ಮೆಟ್ಟಲುಗಳ ಮೇಲೆ ಪ್ರಾರ್ಥನೆ ಸಲ್ಲಿಸಿರುವುದಕ್ಕೆ ಕೂಡ ಯಾವ ಆಧಾರವೂ ಇರುವುದಿಲ್ಲ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತಾಲೂಕು ಕಾರ್ಯದರ್ಶಿ ನಾಗೇಶ್, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತಾಲೂಕು ಸಂಯೋಜಕ ಭರತ್, ಅರುಣ್ ಸಿಂಗ್, ರಾಜ್ಪೂತ್ ಮೋಹನ್, ಸಂಜಯ್, ಹೇಮಂತ್, ಪವನ್ ಮತ್ತು ಹಿಂದೂ ಕಾರ್ಯಕರ್ತರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಕೆ. ಮೊಮ್ಮಗನನ್ನ ಹಾಸನದಿಂದ, ಮಗನನ್ನ ಮಂಡ್ಯದಲ್ಲಿ, ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಒಂದೇ ಕುಟುಂಬದಿಂದ ಮೂವರನ್ನ ನಿಲ್ಲಿಸಲಾಗಿದ್ದು, ಈ ಕ್ಷೇತ್ರಕ್ಕೆ ಬೇರೆ ಯಾರೂ ಇರ್ಲಿಲ್ವೇ? ಡಿಕೆ ಶಿವಕುಮಾರ್ ಹೇಳಿಕೆ. 3 ಬಾರಿ ಅವರ ಮುಂದೆ ಮಂಡಿಯೂರಿದ್ದೇವೆ, ಈ ಬಾರಿಯಾದರೂ ನನ್ನ ಮಗನನ್ನ ಗೆಲ್ಲಿಸಿಕೊಡಿ, ಅನುಪಮ ಮಹೇಶ್ ಹೇಳಿಕೆ. ಮತ್ತು ಕಳೆದ 50 ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಒಂದು ಕುಟುಂಬ ರಾಜಕಾರಣ ಮಾಡುತ್ತಾ ಇದ್ದು, ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು, ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.